ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಸಂವಿಧಾನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತಿಸ್ತೇನೆ. ನಿನ್ನೆ ತರಗತಿಯಲ್ಲಿ ನಾವು ಭಾರತ ಸಂವಿಧಾನ ರಚನೆಯ ಬಗ್ಗೆ ತಿಳ್ಕೊಂಡಿದ್ವಿ. ಭಾರತ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಭಾರತೀಯರೇ ಸೇರಿಕೊಂಡು ಭಾರತದ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿ ಆ ಮೂಲಕ ಹಲವಾರು ಸಮಿತಿಗಳನ್ನು ರಚನೆ ಮಾಡಿ, ಅಂದರೆ 22 ಸಮಿತಿಗಳು, 5 ಉಪಸಮಿತಿಗಳನ್ನು ರಚನೆ ಮಾಡಿ, ಅದರಲ್ಲಿ ಪ್ರಮುಖವಾದಂತಹ ಒಂದು ಸಮಿತಿ ಸಂವಿಧಾನ ಕರಡು ರಚನಾ ಸಮಿತಿ. ಅದರ ಅಧ್ಯಕ್ಷತೆಯನ್ನು BR ಅಂಬೇಡ್ಕರ್ ಅವರಿಗೆ ವಹಿಸಿದ್ರು. BR ಅಂಬೇಡ್ಕರ್ ಅವರು ಆ ಒಂದು ಸಮಿತಿಯ ಜವಾಬ್ದಾರಿಯನ್ನು ಅಥವಾ ಕರಡು ಸಮಿತಿಯ ಅಧ್ಯಕ್ಷರಾಗಿ ಈ ಒಂದು ಸಂವಿಧಾನವನ್ನು ರಚಿಸುವಂತಹ ಕೆಲಸದಲ್ಲಿ ತೊಡಗಿಸಿಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಸೊ ಹಾಗಾಗಿ ನಾವು BR ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ. ಇವೆಲ್ಲ ವಿಷಯಗಳನ್ನು ನಿನ್ನೆ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಅಲ್ವೇ? ಎಸ್, ನಿನ್ನೆ ಈ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವಾಗ ನಾವು ಇಲ್ಲಿ ತಿಳ್ಕೊಬೇಕಾದಂಥ ಅಂಶ ಏನಪ್ಪ ಅಂದರೆ, ಸಂವಿಧಾನ ಅಂದರೆ ಒಂದು ಬೃಹದಾದಂತಹ ಒಂದು ಕಾನೂನುಗಳ ಚೌಕಟ್ಟುಳ್ಳಂತಹ ಒಂದು ಪುಸ್ತಕ. ನಾವು ಯಾವುದೇ ಒಂದು ಪುಸ್ತಕವನ್ನು ತೆಗೆದಾಗ ಅದರಲ್ಲಿ ಪೀಠಿಕೆ ಅಂತ ಇರುತ್ತೆ. ಯಾವುದೇ ಪುಸ್ತಕವನ್ನು ನೋಡಿ, ನೀವು ಯಾವುದೇ ಒಂದು ಪುಸ್ತಕವನ್ನು ಅಥವಾ ಬರೆದಿರುವಂತಹ ಪುಸ್ತಕಗಳನ್ನು ನೀವು ನೋಡಿದ್ರೆ ಅದರಲ್ಲಿ ಪೀಠಿಕೆ ಅಂತ ಇರುತ್ತೆ. ಅಂದರೆ ಆ ಪುಸ್ತಕದ ಬಗ್ಗೆ ಒಂದು ಮುನ್ನುಡಿ ಅಂತ, ಕೆಲವೊಂದು ಅಂಶಗಳನ್ನು, ಆ ಪುಸ್ತಕದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೊಂದಿರುವಂತಹ ಕೆಲವು ಅಂಶಗಳನ್ನು ಆ ಪೀಠಿಕೆಯಲ್ಲಿ ನಾವು ನೋಡ್ತೀವಿ. ಹೀಗೆ ಸಂವಿಧಾನಕ್ಕೆ ಕೂಡ ಒಂದು ಪೂರ್ವ ಪೀಠಿಕೆ ಇದೆ, ಅಥವಾ ಸಂವಿಧಾನ ಪ್ರಸ್ತಾವನೆ ಅಂತ ಕರಿತೀವಿ. ಸಂವಿಧಾನ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ, ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ ಅಂತ ಕರಿತೀವಿ. ಈ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ ಏನಿದೆ, ಇದು ಸಂವಿಧಾನ ಮತ್ತು ಸಂವಿಧಾನ ರಚನಾಕಾರರ ವಿಚಾರಧಾರೆಗಳು, ಅವರ ಆಶಯಗಳನ್ನು ಒಳಗೊಂಡಿರುವಂಥದ್ದು. ಈ ಪೂರ್ವ ಪೀಠಿಕೆ ಯಾವ ಅಂಶಗಳನ್ನು ಒಳಗೊಂಡಿದೆ ಅಂದರೆ, ಭಾರತದ ಸಂವಿಧಾನ ಮತ್ತು ಸಂವಿಧಾನ ರಚನಾಕಾರರು ಏನಿದ್ರು ಅವರ ವಿಚಾರಧಾರೆಗಳು, ಅವರ ಆಶಯಗಳು ಏನಿದೆ, ಇವೆಲ್ಲವನ್ನ ಒಳಗೊಂಡಿರುವಂತಹ ಒಂದು ಪ್ರಸ್ತಾವನೆ. ಸಂವಿಧಾನದ ರೂಪರೇಷೆಗಳು ಬರುತ್ತೆ, ಇದರಲ್ಲಿ ಸಂವಿಧಾನದ ದೇಶಗಳಿರುತ್ತೆ, ತತ್ವ ಸಿದ್ಧಾಂತಗಳು, ಈ ಒಂದು ಸಂವಿಧಾನದ ತತ್ವ ಸಿದ್ಧಾಂತಗಳು ಏನು ಬರುತ್ತೆ, ಸೊ ಇವೆಲ್ಲವೂ ಇದರಲ್ಲಿ ಅಡಕವಾಗಿರೋದು. ರೂಪರೇಷೆ ಅದೇ ಸಂವಿಧಾನದ ರೂಪರೇಷೆ, ಮೌಲ್ಯ, ಸಿದ್ಧಾಂತ, ಹಾಗೆ ಈ ಒಂದು ಸಂವಿಧಾನದ ಧ್ಯೇಯೋದ್ದೇಶಗಳೇನಿದೆ, ಸೊ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂಥದ್ದೇ ಪೂರ್ವ ಪೀಠಿಕೆ. ಪೂರ್ವ ಪೀಠಿಕೆ ಅಂದರೆ ಏನಪ್ಪಾ ಅಂದರೆ, ಸಂವಿಧಾನದ ರೂಪರೇಷೆಗಳು, ಸಂವಿಧಾನದ ಮೌಲ್ಯಗಳು, ಸಂವಿಧಾನದ ಉದ್ದೇಶಗಳು, ಸಂವಿಧಾನದ ತತ್ವಗಳು, ಸಿದ್ಧಾಂತಗಳೇನಿದೆ, ಇವುಗಳನ್ನು ಒಳಗೊಂಡಿರುವಂತಹ ಅಂಶವನ್ನೇ ನಾವು ಪೂರ್ವ ಪೀಠಿಕೆ ಅಂತ ಕರಿತೀವಿ, ಅಥವಾ ಸಂವಿಧಾನ ಪ್ರಸ್ತಾವನೆ ಅಂತ ಕರಿತೀವಿ. ಸೊ ಇದು ಬಹಳ ಅರ್ಥಪೂರ್ಣವಾಗಿರುವಂತಹ, ಅರ್ಥಗರ್ಭಿತವಾಗಿರುವಂತಹ ಒಂದು ಪ್ರಸ್ತಾವನೆ ಆಗಿದೆ. ಸೊ ಯಾಕಪ್ಪ ಅಂದ್ರೆ, ಇದು ಜನತೆಯ ಧ್ಯೇಯ ಉದ್ದೇಶಗಳನ್ನು ಒಳಗೊಂಡಿರುವಂತಹ ಒಂದು ಆದರ್ಶ ತತ್ವ. ಸೊ ಇದು ಜನತೆಯ ಧ್ಯೇಯಗಳನ್ನ ನಿರ್ಧರಿಸಲು ಘೋಷಿಸಿಕೊಂಡಂತಹ ಒಂದು ಆದರ್ಶ ತತ್ವವಾಗಿರುವಂಥದ್ದು. ಸೊ ಹಾಗಾಗಿ ಇದು ಬಹಳ ಮುಖ್ಯ ಅನಿಸುತ್ತೆ. ಹಾಗಾದ್ರೆ ಈ ಪ್ರಸ್ತಾವನೆಗೆ ಒಂದು ಹಿನ್ನೆಲೆ ಇದೆ, ಅಥವಾ ನಾವು ಸಂವಿಧಾನದ ಪ್ರಸ್ತಾವನೆಯನ್ನು ಅಳವಡಿಸ್ಕೊಂಡಿದ್ದೀವಿ, ಅದರಲ್ಲಿ ತನ್ನದೇ ಅದು ಕೂಡ ಒಂದು ಹಿನ್ನೆಲೆಯನ್ನ ಹೊಂದಿದೆ. ಅದು ಏನಪ್ಪಾ ಅಂದ್ರೆ, ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದಂತ 1946ರಲ್ಲಿ ಮಂಡಿಸಿದಂತಹ ಧ್ಯೇಯಗಳ ನಿರ್ಣಯ ಅಂತ ಏನಿದೆ, ಅದನ್ನೇ ಇಟ್ಕೊಂಡು ಸಂವಿಧಾನದಲ್ಲಿ ನಾವು ಅಂಗೀಕರಿಸ್ಕೊಂಡಿದ್ದೀವಿ, ಅಂದ್ರೆ ಪ್ರಸ್ತಾವನೆಯಲ್ಲಿ ಅಂಗೀಕರಿಸ್ಕೊಂಡಿದ್ದೀವಿ. ಇದು ಡಿಸೆಂಬರ್ 13, 1946 ಡಿಸೆಂಬರ್ 13, 1946ರಲ್ಲಿ
ಜವಾಹರ್ಲಾಲ್ ನೆಹರು ಅವರು ಸೊ ಇದಕ್ಕೆ ಒಂದು ದೇಹಗಳ ಅಂದ್ರೆ ಅವರು ಒಂದು ದೇಹಗಳ ನಿರ್ಣಯವನ್ನ ಮಂಡಿಸ್ತಾರೆ. ಆ ದೇಹಗಳ ನಿರ್ಣಯವನ್ನೇ ನಾವು ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಅಂಗೀಕರಿಸ್ತೀವಿ, ಸಂವಿಧಾನದ ಪೂರ್ವ ಪೀಠಿಕೆಯಾಗಿ ಅಂಗೀಕರಿಸ್ತೀವಿ. ಯಾವಾಗ? ಜನವರಿ 22, 1947 ಜನವರಿ 22, 1947ರಂದು ಸಂವಿಧಾನ ರಚನಾ ಸಭೆ ಈ ಒಂದು ದೇಹಗಳ ನಿರ್ಣಯವನ್ನ ಅಂಗೀಕರಿಸಿ ಪ್ರಸ್ತಾವನೆಯಲ್ಲಿಡುತ್ತೆ. ಈ ದೇಹಗಳ ನಿರ್ಣಯದಲ್ಲಿ ಯಾವ್ಯಾವ ಅಂಶಗಳಿದೆ ಅಂತ ನಾವು ನೋಡಿದಾಗ, ಈ ದೇಹಗಳ ನಿರ್ಣಯ ಜವಾಹರ್ಲಾಲ್ ನೆಹರು ಅವರು ಬರೆದಿರುವಂತಹ ಅಥವಾ ರೂಪಿಸಿರುವಂತಹ ಆ ಒಂದು ದೇಹಗಳ ನಿರ್ಣಯದಲ್ಲಿ ನಾವು ಅದರಲ್ಲಿ ಭಾರತ ಒಂದು ಸ್ವತಂತ್ರವಾದಂತಹ ದೇಶ, ಪರಮಾಧಿಕಾರವುಳ್ಳಂತಹ ದೇಶ, ಇದೊಂದು ಗಣರಾಜ್ಯ. ಭಾರತ ಒಂದು ಗಣರಾಜ್ಯ, ಪ್ರಜೆಗಳ ಪರಮಾಧಿಕಾರವನ್ನ ಹೊಂದಿರುವಂತಹ ದೇಶ. ಇಲ್ಲಿಯ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಏನು ನ್ಯಾಯ ಕೊಡಿಸ್ಲಿಕ್ಕೆ ಅಂದ್ರೆ ಸಾಮಾಜಿಕ, ಆರ್ಥಿಕ ಮತ್ತೆ ರಾಜಕೀಯ ನ್ಯಾಯ ಒದಗಿಸುವಂತಹ ಒಂದು ದೇಹಗಳ ನಿರ್ಣಯ ಏನಿತ್ತು ಅದನ್ನೇ ಪ್ರಸ್ತಾವನೆಯಲ್ಲಿ ಏನು ರೂಪಿಸ್ಕೊಂಡಿದ್ರು ಅದನ್ನ ಅಂಗೀಕರಿಸ್ತಾರೆ. ಯಾವಾಗ ಅಂದ್ರೆ ಜನವರಿ 22, 1947. ಸೊ ನೆಹರು ಅವರು ಮಂಡಿಸಿದಂತಹ ದೇಹಗಳ ನಿರ್ಣಯದ ಅಂಶಗಳನ್ನ ಒಳಗೊಂಡಂತೆ ಈ ಒಂದು ಪೂರ್ವ ಪೀಠಿಕೆ ಏನಾಗುತ್ತೆ, ರಚನೆ ಆಗುತ್ತೆ. ಪೂರ್ವ ಪೀಠಿಕೆ ಬಹಳ ಅರ್ಥಗರ್ಭಿತವಾಗಿರುವಂತಹ ಒಂದು ಪೂರ್ವ ಪೀಠಿಕೆ, ಸಮಗ್ರವಾದಂತಹ ಒಂದು ಸಂವಿಧಾನದ ಬಗ್ಗೆ ಒಂದು ಏನಪ್ಪಾ ಅಂದ್ರೆ ಒಂದು ಚಿತ್ರಣವನ್ನೇ ನೀಡುತ್ತೆ, ಭಾರತದ ಒಂದು ರಾಜಕೀಯ ಚಿತ್ರಣವನ್ನೇ ನೀಡುತ್ತೆ. ಸೊ ಹಾಗಾಗಿ ಇದನ್ನ ಹಲವಾರು ರೀತಿಯಲ್ಲಿ ಇದನ್ನ ಬಣ್ಣನೆ ಮಾಡಿದ್ದಾರೆ. ಏನಂತ ಬಣ್ಣನೆ ಮಾಡಿದ್ದಾರೆ? ಕೆಲವರು ಹೇಳ್ತಾರೆ ಸಂವಿಧಾನದ ಕೈದೀಪ. ಸೊ ಕೈದೀಪ ಅಂದ್ರೆ ಗೊತ್ತು, ಕೈಯಲ್ಲಿ ದೀಪ ಹಿಡ್ಕೊಂಡಾಗ ಬೆಳಕೆಲ್ಲ ಚೆಲ್ಲುತ್ತೆ, ಕತ್ತಲನ್ನ ಓಡಿಸುವಂತಹ ಬೆಳಕು ಚೆಲ್ಲುತ್ತೆ, ಕೈದೀಪ ಅಂದ್ರೆ ಒಂದು ಸಂವಿಧಾನ ಬೆಳಕು ಚೆಲ್ಲಲಿಕ್ಕೆ ಈ ಪೂರ್ವ ಪೀಠಿಕೆ ಏನಪ್ಪಾ ಅಂದ್ರೆ ಕೈ ಹಿಡ್ಕೊಂಡಂತ ದೀಪ ಇದ್ದಂಗೆ. ಮತ್ತೆ ಕೆಲವರು ಹೇಳ್ತಾರೆ ಇದು ಸಂವಿಧಾನದ ಒಡವೆ, ಸಂವಿಧಾನದ ಒಡೆ ಅಂದ್ರೆ ಪೂರ್ವ ಪೀಠಿಕೆಯನ್ನ ಅಥವಾ ಈ ಸಂವಿಧಾನ ಪ್ರಸ್ತಾವನೆಯನ್ನ ಸಂವಿಧಾನದ ಒಡವೆ ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತು ಒಡವೆಯನ್ನ ನಾವು ಯಾಕೆ ಹಾಕೊಳ್ತೀವಿ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಈ ಒಡವೆಗಳನ್ನ ಬಹಳ ಇಷ್ಟಪಡ್ತಾರೆ ಅಲ್ವಾ ಮಕ್ಕಳೇ? ನಿಮ್ಮ ಮನೆಗಳಲ್ಲಿ ಅಮ್ಮ, ಅಕ್ಕ, ತಂಗಿಯರೆಲ್ಲ ನೋಡಿರ್ತೀರಿ, ಅವರೆಲ್ಲ ಒಡವೆಯನ್ನ ತುಂಬಾ ಇಷ್ಟಪಟ್ಟು ಒಡವೆಯನ್ನ ಹಾಕೋತಾರೆ. ಯಾಕೆ ಹಾಕೋತಾರೆ? ಯಾಕೆ ಈ ಒಡವೆಗಳನ್ನ ಹಾಕೋತಾರೆ? ಯಾಕೆ ಹಾಕೋತಾರೆ ಹೇಳಿ? ಒಡವೆಗಳನ್ನ ಅಲಂಕಾರ ಮಾಡ್ಕೊಳ್ಳೋದಕ್ಕೆ. ವೆರಿ ಗುಡ್, ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಈ ಒಂದು ಒಡವೆಗಳನ್ನ ಹಾಕೋತಾರೆ. ಹಾಗಾದ್ರೆ ಸಂವಿಧಾನದ ಒಡವೆ ಪೂರ್ವ ಪೀಠಿಕೆ ಅಂತ ಕರೀತಾರಲ್ಲ, ಹಾಗಾಗಿ ಈ ಪೂರ್ವ ಪೀಠಿಕೆ ಅನ್ನುವಂಥದ್ದು ಸಂವಿಧಾನಕ್ಕೆ ಅಲಂಕಾರವನ್ನ ತಂದುಕೊಡುವಂತಹ ಒಂದು ಒಡವೆ ರೀತಿಯಲ್ಲಿ ಇದೆ. ಸಂವಿಧಾನಕ್ಕೆ ಅಲಂಕಾರವನ್ನ ತಂದುಕೊಡುವಂತಹ ಒಂದು ಒಡವೆಯ ರೀತಿಯಲ್ಲಿ ಇದೆ. ಸೊ ಹಾಗೆ ಇಲ್ಲಿ ನಾವು ನೋಡ್ತೀವಿ KM ಮುನ್ಷಿ ಇದು ರಾಜಕೀಯ ಜಾತಕ ಅಂತ ಕರೀತಾರೆ. ಪೂರ್ವ ಪೀಠಿಕೆ ಅನ್ನುವಂಥದ್ದು ರಾಜಕೀಯ ಜಾತಕ ಅಂದ್ರೆ ರಾಜಕೀಯದ ಚಿತ್ರಣವನ್ನ ಅದು ತೋರಿಸುತ್ತೆ, ಅದೊಂದು ಜಾತಕ ಅಂತ ಕರೀತಾರೆ. ಸೊ ಹಾಗಾಗಿ ಈ ಒಂದು ಪೂರ್ವ ಪೀಠಿಕೆ ಅನ್ನುವಂಥದ್ದು ಬಹಳ ಅರ್ಥಗರ್ಭಿತವಾಗಿರುವಂತಹ ಸಂವಿಧಾನದ ಒಂದು ಬಗ್ಗೆ ಸಂಪೂರ್ಣವಾದಂತಹ ರೂಪರೇಷೆ, ಸಿದ್ಧಾಂತ, ದೇವೋದ್ದೇಶ, ಸೊ ಇವೆಲ್ಲವನ್ನ ತಿಳಿಸುವಂತಹ ಒಂದು ಪ್ರಮುಖವಾದಂತಹ ಅಂಶವಾಗಿರುವಂಥದ್ದು. ಹಾಗಾದ್ರೆ ಈ ಪೂರ್ವ ಪೀಠಿಕೆಯಲ್ಲಿ ಏನಿದೆ? ಸೊ ನಾವು ನೋಡ್ತೀವಿ ಪೂರ್ವ ಪೀಠಿಕೆ ಅಂತ ಹೇಳ್ತಾ ಇದ್ದೀವಿ. ಆ ಪೂರ್ವ ಪೀಠಿಕೆ ಹೇಗೆ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ಯಾವೆಲ್ಲ ಅಂಶಗಳು ಅಡಕವಾಗಿದೆ ಅಂತ ನಾವು ನೋಡ್ಬೇಕಾಗುತ್ತೆ. ಸೊ ಮಕ್ಕಳೇ, ನೀವೆಲ್ಲ ದಿನ ಪ್ರಾರ್ಥನೆ ಮಾಡುವ ಆದ್ಮೇಲೆ, ದಿನ ಬೆಳಿಗ್ಗೆ ಶಾಲೆಯಲ್ಲಿ ಪ್ರಾರ್ಥನೆ ಆದ್ಮೇಲೆ
ಸಂವಿಧಾನದ ಪೂರ್ವ ಪೀಠಿಕೆ ಅನ್ನೋದನ್ನು ದಿನಾಲು ಏನು ಮಾಡ್ತೀರಿ ಅಂದರೆ ಅದನ್ನು ಓದಿ ಎಲ್ಲ ಮಕ್ಕಳಿಗೆ ಹೇಳಲಿಕ್ಕೆ ಹೇಳ್ತೀರಿ. ಒಬ್ಬರು ಓದ್ತೀರಾ, ಅದನ್ನು ಎಲ್ಲರೂ ಕೂಡ ಏನು ಮಾಡ್ತೀರಿ, ಆ ಓದಿ ಹೇಳಿದ್ದನ್ನು ಎಲ್ಲರೂ ಕೂಡ ಹೇಳ್ತೀರ. ಅಂದರೆ ಪ್ರತಿದಿನ ಸಂವಿಧಾನದ ಪೀಠಿಕೆಯನ್ನು ಪಠಿಸಬೇಕು, ಓದಿ ಎಲ್ಲರೂ ಕೂಡ ಅದನ್ನು ಏನು ಮಾಡಬೇಕು, ಮನನ ಮಾಡ್ಕೋಬೇಕು. ಆ ಒಂದು ಪೂರ್ವ ಪೀಠಿಕೆ ಬಗ್ಗೆ ನೀವೆಲ್ಲ ಓದಿರ್ತೀರ. ಅದರಲ್ಲಿ ಏನಿದೆ ಅಂಶಗಳು, ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬಹುಮುಖ್ಯವಾಗಿ ಇರುವಂತಹ ಅಂಶಗಳೇನಪ್ಪ ಅಂದರೆ, ಅದು ಹ್ಯಾಕ್ ಸ್ಟಾರ್ಟ್ ಆಗುತ್ತೆ ಅಂದರೆ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಪರಮಾಧಿಕಾರ ಸಮಾಜವಾದಿ ಸರ್ವಧರ್ಮ ಸಮನ್ವಯ ಅಂದರೆ ಜಾತ್ಯತೀತ ಅಂತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಹಾಗೂ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಹಾಗೂ ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶ ಹಾಗೂ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಮೂಡಿಸಿ ಎಲ್ಲರಲ್ಲಿಯೂ ಭ್ರಾತೃತ್ವ ಭಾವನೆಯನ್ನು ಬೆಳಗುವಂತೆ ಶ್ರದ್ಧಾಪೂರ್ವಕವಾಗಿ ದೃಢ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ದಿನಾಂಕ 26 ನವೆಂಬರ್ 1949 ಈ ದಿನದಂದು ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ನಿಯಮಿತವಾಗಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಸಂವಿಧಾನದ ಪ್ರಸ್ತಾವನೆಯ ಒಂದು ಸಣ್ಣ ಇದನ್ನು ನೋಡಿದಾಗ ಅದು ಹೇಗೆ ಸ್ಟಾರ್ಟ್ ಆಗುತ್ತದೆ, ಭಾರತದ ಪ್ರಜೆಗಳಾದ ನಾವು ಹೇಗೆ ಕೊನೆಗೊಳ್ಳುತ್ತೆ, ಅದು ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ. ಈ ಒಂದು ಸಂವಿಧಾನ ಅನ್ನೋದೇನಿದೆ ಅದು ಯಾರಿಗೋಸ್ಕರ? ಭಾರತೀಯರಾದ ನಾವು, ಭಾರತದ ಪ್ರಜೆಗಳಾದ ನಾವು, ಭಾರತದ ಪ್ರಜೆಗಳಿಗೋಸ್ಕರ ಅಂತ, ಅಂದ್ರೆ ನಮಗೆಲ್ಲರಿಗೋಸ್ಕರ, ನಮಗೋಸ್ಕರವಾಗಿ ಮಾಡಿಕೊಂಡಿರುವಂಥದ್ದು, ನಾವೇ ಮಾಡಿಕೊಂಡಿರುವಂಥದ್ದು. ನಮ್ಮ ದೇಶದ ಆಡಳಿತಕ್ಕಾಗಿ ಬೇಕಾದಂತಹ ಕಾನೂನುಗಳನ್ನು ರಚನೆ ಮಾಡಿಕೊಂಡಿರುವಂಥದ್ದು. ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ. ಕೊನೆಗದು ಇದೆ, ಆ ವಾಕ್ಯ ಇದೆ, ಭಾರತದ ಪ್ರಜೆಗಳಿಗೋಸ್ಕರ ನಾವು ಸಮರ್ಪಿಸಿಕೊಂಡಿದ್ದೇವೆ ಅಂತ. ಇದರಲ್ಲಿ ಎಲ್ಲ ಅಂಶಗಳು ಅಡಕವಾಗಿವೆ. ಸಂವಿಧಾನ ಏನನ್ನ ಪ್ರಜೆಗಳಿಗೆ ಕೊಡ್ಲಿಕ್ಕೆ ಬಯಸುತ್ತೋ ಆ ಎಲ್ಲ ಅಂಶಗಳನ್ನು ನಾವು ಪೂರ್ವ ಪೀಠಿಕೆಯಲ್ಲಿ ನೋಡ್ತೀವಿ ಮಕ್ಕಳೇ. ಹಾಗಾದ್ರೆ ಮಕ್ಕಳೇ, ಈ ಸಂವಿಧಾನದ ಪೀಠಿಕೆಯಲ್ಲಿ ಅಡಕವಾಗಿರುವಂತಹ ಅಂಶಗಳು ಯಾವ್ಯಾವುದು, ಯಾವ್ಯಾವ ಅಂಶಗಳನ್ನು ನಾವು ನೋಡ್ತೀವಿ ಸಂವಿಧಾನದ ಪೀಠಿಕೆ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಡಕವಾಗಿರುವಂತಹ ಅಂಶಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಕೆಲವು ಪ್ರಮುಖವಾದ ಅಂಶಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಬಹುಮುಖ್ಯವಾಗಿ ಭಾರತದ ಪ್ರಜೆಗಳಾದ ನಾವು ನಾನು ಆಗ್ಲೇ ಹೇಳಿದೆ, ಈ ಸಂವಿಧಾನ ಏನಿದೆ, ಈ ಸಂವಿಧಾನವನ್ನ ಭಾರತೀಯರಿಗೋಸ್ಕರ ರಚನೆ ಮಾಡಿರುವಂಥದ್ದು. ಸೊ ಹಾಗಾಗಿ ಮಕ್ಕಳೇ, ಇದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಭಾರತದ ಪ್ರಜೆಗಳಾದ ನಾವು, ನಮ್ಮ ದೇಶದ ಪ್ರಜೆಗಳು ನಾವೆಲ್ಲ. ಸೊ ಹಾಗಾಗಿ ಸಂವಿಧಾನ ಪ್ರಸ್ತಾವನೆಯಲ್ಲಿ ಪ್ರಾರಂಭವಾಗುವಂತಹ ಘೋಷವಾಕ್ಯ ಭಾರತದ ಪ್ರಜೆಗಳಾದ ನಾವು, ಅಂದ್ರೆ ನಾವೆಲ್ಲ ಭಾರತೀಯರು. ಸೊ ಭಾರತೀಯರಿಂದಲೇ ರಚನೆ ಆಗಿರುವಂತಹ ಒಂದು ಸಂವಿಧಾನ. ನಮಗೋಸ್ಕರನೇ ಇದನ್ನು ಅಳವಡಿಸಿಕೊಂಡಿರುವಂಥದ್ದು. ಜನರ ಧ್ಯೇಯೋದ್ದೇಶಗಳೇನಿದೆ, ಜನರ ಆಶಯಗಳೇನಿದೆ, ಅದು ಈಡೇರಿಸಲಿಕ್ಕೋಸ್ಕರ ಸಂವಿಧಾನವನ್ನು ನಾವು ಏನ್ ಮಾಡಿದ್ದೀವಿ, ರಚಿಸ್ಕೊಂಡಿದ್ದೀವಿ. ಹಾಗಾಗಿ ನಾವು ಭಾರತೀಯರು, ನಾವೆಲ್ಲ ಒಂದು ಅನ್ನುವಂತಹ ಅಂಶವನ್ನು ಕೂಡ
ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಭಾರತೀಯರ ಅಂದರೆ ಭಾರತ ಪ್ರಜೆಗಳಾದ ನಾವು ನಮಗೋಸ್ಕರ ಈ ಒಂದು ಸಂವಿಧಾನವನ್ನ ನಾವು ರಚನೆ ಮಾಡ್ಕೊಂಡಿದ್ದೀವಿ, ನಮಗೆ ನಾವೇ ಅರ್ಪಣೆ ಮಾಡ್ಕೊಂಡಿದ್ದೀವಿ. ನಮ್ಮ ಅಂದರೆ ನಮ್ಮ ಪ್ರಜೆಗಳಿಗಿರುವಂತಹ ಒಂದು ದೇಹದೋಷ ಏನಿದೆ, ದೇಹ ಉದ್ದೇಶಗಳೇನಿದೆ, ಅವುಗಳನ್ನ ಈಡೇರಿಸಲಿಕ್ಕೋಸ್ಕರ ನಾವು ಈ ಒಂದು ಸಂವಿಧಾನವನ್ನ ರಚನೆ ಮಾಡ್ಕೊಂಡಿದ್ದೀವಿ ಅಂತ. ಸೊ ಹಾಗಾಗಿ ಪ್ರಾರಂಭವಾಗುವಂತಹ ಘೋಷವಾಕ್ಯ ಯಾವುದು ಅಂದ್ರೆ ಭಾರತದ ಪ್ರಜೆಗಳಾದ ನಾವು ಅನ್ನುವಂಥ ಅಂಶದಿಂದ ಇದು ಪ್ರಾರಂಭವಾಗುತ್ತೆ. ಎರಡನೇ ಅಂಶ ಸಾರ್ವಭೌಮ ರಾಷ್ಟ್ರ ಅಥವಾ ಪರಮಾಧಿಕಾರ ಸಂಪನ್ನ ರಾಷ್ಟ್ರ. ಸಾರ್ವಭೌಮ ರಾಷ್ಟ್ರ ಅಥವಾ ಪರಮಾಧಿಕಾರ ಸಂಪನ್ನ ರಾಷ್ಟ್ರ. ಪರಮಾಧಿಕಾರ ಸಂಪನ್ನ ರಾಷ್ಟ್ರ. ಸಾರ್ವಭೌಮ ರಾಷ್ಟ್ರ ಅಂದ್ರೆ ಏನು ಹೇಳಿ ನೋಡೋಣ. ಏನು ಸಾರ್ವಭೌಮ ರಾಷ್ಟ್ರ ಅಂದ್ರೆ ಗೊತ್ತಿಲ್ವಾ? ಸಾರ್ವಭೌಮ ರಾಷ್ಟ್ರ ಅಂದ್ರೆ ಯಾವ ರಾಷ್ಟ್ರ ಸ್ವತಂತ್ರವಾಗಿರುತ್ತೋ ಅದು ಯಾರ ಕೈ ಕೆಳಗೆ ಇಲ್ಲದೆ, ಅಂದ್ರೆ ಯಾವ ರಾಷ್ಟ್ರದ ಕೈ ಕೆಳಗೆ ಇಲ್ಲದೆ ಯಾವ ರಾಷ್ಟ್ರ ಸ್ವತಂತ್ರವಾಗಿರುತ್ತೋ ಅಂತಹ ರಾಷ್ಟ್ರವನ್ನ ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಸ್ವತಂತ್ರ ಪೂರ್ವದಲ್ಲಿ ನಾವು ಬ್ರಿಟಿಷರ ಕೈ ಕೆಳಗಿದ್ವಿ, ಅವಾಗ ಸ್ವತಂತ್ರ ಇರಲಿಲ್ಲ ನಮಗೆ. ಆದರೆ ಅವರಿಂದ ಹೋರಾಟ ಮಾಡಿ ಆಮೇಲೆ ಸ್ವತಂತ್ರವನ್ನು ಪಡ್ಕೊಂಡ್ವಿ. ಆ ರೀತಿ ಸ್ವತಂತ್ರ ಪಡ್ಕೊಂಡ ಮೇಲೆ ನಾವು ಮತ್ತೆ ಬೇರೆ ಯಾವುದೇ ದೇಶದ ಕೈ ಕೆಳಗೆ ಇರಬಾರ್ದು. ಬೇರೆ ದೇಶಗಳು ಹೇಳೋದನ್ನು ನಾವು ಕೇಳಬಾರ್ದು. ನಮ್ಮದೇ ಅಂದರೆ ನಾವು ಸ್ವತಂತ್ರವಾದಂತಹ ದೇಶ, ನಮ್ಮದೇ ಆದಂತಹ ಒಂದು ಸಂವಿಧಾನ ಇರುತ್ತೆ, ನಮ್ಮದೇ ಆದಂತಹ ಕಾನೂನುಗಳಿರುತ್ತೆ. ದೇಶದ ಒಳಗೆ ಮತ್ತೆ ಹೊರಗೆ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಆಡಳಿತ ನಡೆಸೋರಿಗಿರುತ್ತೆ. ನಾವೇ ಈ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಬಹುದು. ಹಾಗಾಗಿ ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಸಾರ್ವಭೌಮ ರಾಷ್ಟ್ರ. ನಮ್ಮ ದೇಶ ಸ್ವತಂತ್ರವಾದಂತಹ ದೇಶ. ನಮ್ಮ ದೇಶ ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಈ ವಿದೇಶಾಂಗ ನೀತಿ ಅಂದ್ರೆ ಒಂದು ದೇಶ ಹೊರಗಿನ ಬೇರೆ ದೇಶಗಳ ಜೊತೆ ಯಾವ ರೀತಿ ವ್ಯವಹರಿಸಬೇಕು, ಯಾವ ರೀತಿ ಸಂಬಂಧವನ್ನು ಇಟ್ಕೋಬೇಕು ಅನ್ನುವಂತಹ ನೀತಿ ನಿಯಮಗಳನ್ನು ಹೊಂದಿರುವಂತಹ ಒಂದು ಪಾಲಿಸಿಯನ್ನ ವಿದೇಶಾಂಗ ನೀತಿ ಅಂತ ಕರಿತೀವಿ ಮಕ್ಕಳೇ. ಹಾಗಾಗಿ ಈ ಒಂದು ವಿದೇಶಾಂಗ ನೀತಿ ನಾವೇ ರೂಪಿಸಿಕೊಳ್ಳುವಂಥದ್ದು. ಭಾರತ ಅನುಸರಿಸ್ತಾ ಇದ್ದಂಥ ಅಲಿಪ್ತ ನೀತಿ ನಾವು ನೋಡ್ತೀವಿ. ಭಾರತ ಎರಡನೇ ಮಹಾಯುದ್ಧ ಆದ್ಮೇಲೆ ಪ್ರಪಂಚದ ಯಾವುದೇ ಒಂದು ಬಣದ ಜೊತೆಗೆ ಗುರುತಿಸ್ಕೊಳ್ಳಲ್ಲ. ಯಾವುದೇ ಬಣದ ಜೊತೆ, ಯಾವುದೇ ಒಂದು ಗುಂಪಿನ ಜೊತೆ ಗುರುತಿಸಿಕೊಳ್ಳೋದಿಲ್ಲ. ಅದು ಏನಾಗುತ್ತೆ, ತಟಸ್ಥ ನಿಲುವನ್ನು ಹೊಂದಿದೆ. ಭಾರತ ತಟಸ್ಥ ನಿಲುವನ್ನು ಹೊಂದ್ಬಿಡ್ತು. ಇದನ್ನು ನಾವು ಅಲಿಪ್ತ ನೀತಿ ಅಂತ ಕರಿತೀವಿ. ನೆಹರು ಅವರು ಮೊದಲ ಪ್ರಧಾನಿಯಾಗಿದ್ದರಿಂದ ಈ ಒಂದು ಸಂದರ್ಭದಲ್ಲಿ ಅವರೇ ಒಂದು ವಿದೇಶಾಂಗ ನೀತಿಯನ್ನ ರೂಪಿಸಿದ್ರು. ಅದರಲ್ಲಿ ಅಲಿಪ್ತ ನೀತಿಯನ್ನ ಅವರು ಹೊಂದಿದ್ರು, ಅಲಿಪ್ತ ನೀತಿಯನ್ನ ಸೇರಿಸಿದ್ರು. ಅಲಿಪ್ತ ನೀತಿ ಅಂದರೆ ಪ್ರಪಂಚ ಎರಡನೇ ಮಹಾಯುದ್ಧ ಆದಮೇಲೆ ಎರಡು ಗುಂಪುಗಳಾಗಿ ವಿಭಾಗ ಆಗುತ್ತೆ. ಒಂದು ಅಮೆರಿಕ ನಾಯಕತ್ವದ ಒಂದು ಗುಂಪು, ರಷ್ಯಾ ದೇಶದ ನಾಯಕತ್ವದ ಒಂದು ಗುಂಪು. ಆದರೆ ಭಾರತ ಏನು ಮಾಡುತ್ತೆ, ಸ್ವತಂತ್ರ ಪಡ್ಕೊಂಡ ಮೇಲೆ ಯಾವುದೇ ಗುಂಪಿನೊಂದಿಗೆ ಗುರುತಿಸಿಕೊಳ್ಳೋದಿಲ್ಲ, ತಟಸ್ಥ ನಿಲುವನ್ನು ಹೊಂದುತ್ತೆ, ತಟಸ್ಥವಾಗಿರುತ್ತೆ, ಅಲಿಪ್ತ ನೀತಿಯನ್ನು ಹೊಂದ್ಬಿಡುತ್ತೆ. ಹಾಗಾಗಿ ನಾವು ಸ್ವತಂತ್ರವಾಗಿ ನಮ್ಮದೇ ಆದಂತಹ ನಮ್ಮ ಸ್ವತಂತ್ರ ದೇಶವನ್ನ ಸಮರ್ಪಕವಾದಂತಹ ಆಡಳಿತ ನಿರ್ವಹಣೆಯ ಒಂದು ಶಕ್ತಿ ನಮಗಿದೆ ಅನ್ನುವುದನ್ನು ಜಗತ್ತಿಗೆ ತೋರಿಸ್ಕೊಡುವಂತಹ ಇದನ್ನ ನಾವು ಏನಂತ ಕರಿತೀವಿ, ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ತನ್ನದೇ ಆದಂತಹ ವಿದೇಶಾಂಗ ನೀತಿ, ಅಲಿಪ್ತ ನೀತಿ ಹಾಗೂ ಯೋಜನೆಗಳು ಅಂದರೆ ನಾವು ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿಕೊಂಡು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದದನ್ನ ಇತಿಹಾಸದಲ್ಲಿ ನಾವು ನೋಡ್ತಾ ಬರ್ತೀವಿ. ಹಾಗಾಗಿ ಇದನ್ನ ಸಾರ್ವಭೌಮ ರಾಷ್ಟ್ರ ಅಂತ ಕರೀತಾರೆ ಅಥವಾ ಪರಮಾಧಿಕಾರ ಸಂಪನ್ನ ರಾಷ್ಟ್ರ ಅಂತ ಕೂಡ ಕರೀತಾರೆ. ಮೂರನೇ ಅಂಶ, ಇದರಲ್ಲಿ ಅಡಕವಾಗಿರುವಂತಹ ಮೂರನೇ ಅಂಶ ಯಾವುದಪ್ಪ ಅಂದ್ರೆ ಸಮಾಜವಾದ. ಏನಪ್ಪ ಸಮಾಜವಾದ? ಭಾರತ ಒಂದು ಸಮಾಜವಾದಿ ರಾಷ್ಟ್ರ.
ಸಮಾಜವಾದಿ ರಾಷ್ಟ್ರ. ಸಮಾಜವಾದ ಅಂದ್ರೆ ಏನು ಹೇಳ್ತೀರಾ ಯಾರಾದರೂ? ಸಮಾಜವಾದ ಅಂದ್ರೆ ಇಷ್ಟೇ, ಸಮಾಜವನ್ನ ಸರಿಸಮವಾಗಿ ಕಾಣೋದು. ನಮ್ಮ ಸಮಾಜ ಏನಿದೆ ಆ ಸಮಾಜವನ್ನ ಸರಿಸಮನಾಗಿ ಕಾಣೋದು, ಸರಿಸಮನಾಗಿ ರೂಪಿಸೋದು, ಅದೇ ಸಮಾಜವಾದ. ಭಾರತದಲ್ಲಿರುವಂತಹ ಎಲ್ಲ ಜನರನ್ನ ಇಡೀ ಸಮಾಜವನ್ನ ಸರಿಸಮಾನವಾಗಿ ನಿರ್ಮಾಣ ಮಾಡೋದು, ಸರಿಸಮಾನವಾಗಿ ನೋಡಿಕೊಳ್ಳುವಂಥದ್ದು ಸಮಾಜವಾದ. ಈ ಸಮಾಜವಾದ ತತ್ವವನ್ನ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಯಾವಾಗ? ಸಂವಿಧಾನದ 42ನೇ ತಿದ್ದುಪಡಿ 1976 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದ ಅನ್ನುವಂತಹ ಒಂದು ಪದವನ್ನ ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಸೇರ್ಪಡೆಗೊಳಿಸಿದ್ದಾರೆ. ವಿಲೀನ ಅಂದ್ರೆ ಅದನ್ನ ಹೊಸದಾಗಿ ಸೇರಿಸಿದ್ದಾರೆ. ಸಮಾಜವಾದ ಅನ್ನುವಂಥದ್ದನ್ನ ಭಾರತದ ಸಂವಿಧಾನದ 42ನೇ ತಿದ್ದುಪಡಿ, ಆ ತಿದ್ದುಪಡಿ ಯಾವಾಗಾಗಿದ್ದು ಅಂದ್ರೆ 1976ರಲ್ಲಿ ಆ ತಿದ್ದುಪಡಿಯ ಮೂಲಕ ಸಮಾಜವಾದ ಅನ್ನುವಂತಹ ಒಂದು ಪದವನ್ನ ಸೇರಿಸಿದ್ದಾರೆ. ಸಮಾಜವಾದ ಅನ್ನುವಂತಹ ಒಂದು ಪದವನ್ನ ಸೇರಿಸಿದ್ದಾರೆ. ಯಾಕೆ ಸೇರಿಸಿದ್ದಾರೆ ಅಂದ್ರೆ ಭಾರತ ಒಂದು ಸಮಾಜವಾದಿ ಸಮಾಜವಾದವನ್ನ ಅನುಸರಿಸುವಂತಹ ದೇಶವಾಗಬೇಕು. ಅದಕ್ಕೋಸ್ಕರ ಈ 42ನೇ ತಿದ್ದುಪಡಿಯಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನ ಕೂಡ ಸೇರಿಸಿದ್ದಾರೆ. ರಾಜ್ಯ ನಿರ್ದೇಶಕ ತತ್ವಗಳು ಅಂದ್ರೆ ಒಂದು ಸರ್ಕಾರ ಜನರಿಗೆ ಯಾವ ರೀತಿ ಜನರಿಗೋಸ್ಕರ ಯಾವ ರೀತಿ ಆಡಳಿತವನ್ನ ಮಾಡಬೇಕು, ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು, ಜನರಿಗೆ ಯಾವೆಲ್ಲ ಸವಲತ್ತುಗಳನ್ನ ಕೊಡಬೇಕು, ಸರಿಸಮಾನವಾಗಿ ಹೇಗೆ ಕಾಣಬೇಕು, ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಏನಿದೆ, ಸಮಪಾಲು ಸಮಬಾಳು, ಅದೇ ಈ ಒಂದು ಸಮಾಜವಾದದ ಅಡಿಪಾಯ. ಸೊ ಈ ಹಿನ್ನೆಲೆಯಲ್ಲಿ ಸಮಾಜವಾದ ಅನ್ನುವಂತಹ ಪದವನ್ನ ಈ ಪ್ರಸ್ತಾವನೆಯಲ್ಲಿ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸೇರಿಸಿದ್ರು. ಸಮಾಜವಾದಿ ರಾಷ್ಟ್ರ. ಸಮಾಜವಾದ ಅಂದ್ರೆ ಸಮಾಜವನ್ನ ಸರಿಸಮಾನವಾಗಿ ಕಟ್ಟೋದು. ನೆಕ್ಸ್ಟ್ ನಾವು ನೋಡ್ತೀವಿ ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ರಾಷ್ಟ್ರ ಅಥವಾ ಮತ ನಿರಪೇಕ್ಷ ರಾಷ್ಟ್ರ. ಜಾತ್ಯತೀತ ರಾಷ್ಟ್ರ ಅಥವಾ ಮತ ನಿರಪೇಕ್ಷ ರಾಷ್ಟ್ರ. ಈ ಜಾತ್ಯತೀತ ಅನ್ನುವಂತಹ ಪದವನ್ನ ಕೂಡ ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಸೇರಿಸಿದ್ರು. 1946ರಲ್ಲಿ 42ನೇ ತಿದ್ದುಪಡಿ ಆಯಿತು ಅಂತ ನಾನೇನು ಹೇಳಿದೆ, ಆವಾಗ ಈ ಜಾತ್ಯತೀತ ಅನ್ನುವಂತಹ ಪದವನ್ನ ಸೇರಿಸಿದ್ರು. ಮಕ್ಕಳೇ, ಜಾತ್ಯತೀತ ಅಂತ ನೀವು ಕೇಳ್ತಾನೆ ಇರ್ತೀರಿ. ಮತ ನಿರಪೇಕ್ಷ ರಾಷ್ಟ್ರ. ಭಾರತ ಒಂದು ಮತ ನಿರಪೇಕ್ಷ ರಾಷ್ಟ್ರ. ಈ ಜಾತ್ಯತೀತ ಅಂದ್ರೆ ಏನು? ಜಾತ್ಯತೀತ ಅಂದ್ರೆ ಏನು ಹೇಳಿ? ಜಾತ್ಯತೀತ ಅಂದ್ರೆ ಏನು? ಜಾತ್ಯತೀತ ಅಂದ್ರೆ ಮಕ್ಕಳೇ, ಯಾವುದೇ ಧರ್ಮವನ್ನ ರಾಷ್ಟ್ರೀಯ ಧರ್ಮವಾಗಿ ಮಾಡಿಕೊಳ್ಳದೆ ಇರೋದು. ನಮ್ಮ ಭಾರತ ದೇಶದಲ್ಲಿ ಯಾವುದೇ ಒಂದು ಧರ್ಮವನ್ನ ರಾಷ್ಟ್ರೀಯ ಧರ್ಮ ಅಂತ ನಾವು ಅಂಗೀಕರಿಸ್ಕೊಂಡಿಲ್ಲ. ಜಾತ್ಯತೀತ ಅಂದ್ರೆ ಸರ್ವಧರ್ಮವನ್ನ ಸಮವಾಗಿ ಕಾಣೋದು, ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಕಾಣೋದು. ನಾವು ನೋಡ್ತೀವಿ ನಮ್ಮ ದೇಶದಲ್ಲಿ ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಪಾರ್ಸಿ ಧರ್ಮ ಇರ್ಬೋದು, ಎಲ್ಲಾ ಧರ್ಮಗಳನ್ನ ಸರಿಸಮಾನವಾಗಿ ಕಾಣುವಂಥದ್ದು ನಮ್ಮ ಸಂವಿಧಾನದಲ್ಲೇ ನಾವು ಅದನ್ನು ಕಾನೂನಲ್ಲೇ ಇದೆ. ಎಲ್ಲಾ ಧರ್ಮಗಳನ್ನು ಸರಿಸಮಾನವಾಗಿ ಕಾಣುವಂತಹ ರಾಷ್ಟ್ರ ಭಾರತ. ಜಾತ್ಯತೀತ ರಾಷ್ಟ್ರ. ಯಾವುದೇ ಒಂದು ಧರ್ಮಕ್ಕೆ ಭಾರತ ದೇಶ ಅಂಟಿಕೊಂಡಿಲ್ಲ. ಎಲ್ಲಾ ಧರ್ಮಗಳನ್ನ ಸರಿಸಮಾನವಾಗಿ ಕಾಣುತ್ತೆ. ಇಲ್ಲಿಯ ಪ್ರಜೆಗಳು ಯಾವುದೇ ಒಂದು ಧರ್ಮವನ್ನ ಪಾಲಿಸಬಹುದು, ಯಾವುದೇ ಧರ್ಮವನ್ನ ಸ್ವೀಕರಿಸಬಹುದು,
ಯಾವುದೇ ಧರ್ಮವನ್ನು ಪಾಲಿಸಬಹುದು, ಯಾವುದೇ ಧರ್ಮವನ್ನು ಅವರು ಪಾಲಿಸಿದಂತಹ ಅವರು ಸ್ವೀಕರಿಸಿರುವಂತಹ ಧರ್ಮವನ್ನು ಪ್ರಚಾರ ಕೂಡ ಮಾಡ್ಕೋಬಹುದು. ಆ ಒಂದು ಸ್ವತಂತ್ರವನ್ನ ನಮಗೆ ಸಂವಿಧಾನವೇ ಕೊಟ್ಟಿದೆ. ಸೊ ಹಾಗಾಗಿ ಭಾರತದಲ್ಲಿ ಯಾರಿಗೆ ಯಾವ ಧರ್ಮ ಇಷ್ಟನೋ ಆ ಧರ್ಮವನ್ನು ಸ್ವೀಕರಿಸುವಂಥದ್ದು, ಅದನ್ನು ಪಾಲಿಸುವಂಥದ್ದನ್ನು ನಾವು ನೋಡ್ತೇವೆ. ಬೇರೆ ಬೇರೆ ಧರ್ಮೀಯರು ಭಾರತದಲ್ಲಿ ಇದ್ದಾರೆ. ಸರ್ವಧರ್ಮ ಭಾರತದಲ್ಲಿದೆ, ಜಾತ್ಯತೀತ. ಹಲವಾರು ಜಾತಿ ಮತ ಇರುವಂತಹ ದೇಶ ಭಾರತ ದೇಶ. ಹಾಗಾಗಿ ಈ ಒಂದು ಜಾತ್ಯತೀತ ಅನ್ನುವಂತಹ ಒಂದು ಅಂಶವನ್ನು ಅಥವಾ ಈ ಒಂದು ಪದವನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಈ ಪದವನ್ನು ಅಂಗೀಕರಿಸಿದ್ರು. ಸೊ ಹಾಗಾಗಿ ಇದೊಂದು ಸರ್ವಧರ್ಮವನ್ನು ಕಾಣುವಂತಹ ದೇಶ ಅನ್ನೋದನ್ನು ನಾವು ಇದರ ಮೂಲಕ ಕಾಣ್ತೀವಿ. ಹಾಗೆ ಮಕ್ಕಳೇ, ನಾವು ಈ ಸಂವಿಧಾನ ಪ್ರಸ್ತಾವನೆಯಲ್ಲಿ ನೋಡುವಂತಹ ಮತ್ತೊಂದು ಅಂಶ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಸಂವಿಧಾನ ಪ್ರಸ್ತಾವನೆಯಲ್ಲಿ ಅಡಕವಾಗಿರುವಂತಹ ಮತ್ತೊಂದು ಅಂಶ ನಾವು ನೋಡುವಂಥದ್ದು ಪ್ರಜಾಸತ್ತಾತ್ಮಕ ಗಣರಾಜ್ಯ. ಪ್ರಜಾಸತ್ತಾತ್ಮಕ ಗಣರಾಜ್ಯ ಏನು? ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದ್ರೆ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದ್ರೆ ಮಕ್ಕಳೇ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹೊಂದಿರುವಂತಹ ಒಂದು ದೇಶ. ಗಣತಂತ್ರ ರಾಷ್ಟ್ರ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಉನ್ನತ ಅಧ್ಯಕ್ಷ ಹುದ್ದೆಯನ್ನು ಹೊಂದಿರುವಂತಹ ಅಥವಾ ನಮ್ಮ ದೇಶ ರಾಷ್ಟ್ರಪತಿ ಸ್ಥಾನವನ್ನು ಹೊಂದಿರುವಂತಹ ದೇಶ ಅಂತ ಗಣರಾಜ್ಯ. ಹಲವಾರು ಗಣಗಳನ್ನ ಹೊಂದಿರುವಂತಹ ಒಂದು ದೇಶ ಗಣಗಳು. ಪ್ರಜಾಸತ್ತಾತ್ಮಕ ರಾಷ್ಟ್ರ, ಗಣರಾಜ್ಯ. ನಮ್ಮಲ್ಲಿ ಎಂತಹ ವ್ಯವಸ್ಥೆ ಇದೆ ಅಂದ್ರೆ, ಪ್ರತಿ 5 ವರ್ಷಗಳಿಗೊಮ್ಮೆ ಸಾರ್ವಜನಿಕ ಚುನಾವಣೆ ನಡೆಯುತ್ತೆ. ಪ್ರತಿ 5 ವರ್ಷಗಳಿಗೊಮ್ಮೆ ಸಾರ್ವಜನಿಕ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಯಾರೇ ಪ್ರಜೆಗಳು ಅರ್ಹತೆಗೆ ಅನುಗುಣವಾಗಿ ಸ್ಪರ್ಧೆಯನ್ನ ಮಾಡಬಹುದು. 18 ವರ್ಷ ಮೇಲ್ಪಟ್ಟಂತಹ ಎಲ್ಲಾ ಮತದಾರರು ಮತ ಚಲಾವಣೆ ಮಾಡುವಂತಹ ಹಕ್ಕನ್ನು ಹೊಂದಿರ್ತಾರೆ. ಹಾಗಾಗಿ ಪ್ರತಿ 5 ವರ್ಷಗಳಿಗೊಮ್ಮೆ ನಾವು ಈ ದೇಶವನ್ನ ಆಳುವಂತಹ ನಾಯಕರನ್ನ ಆರಿಸ್ತೀವಿ, ಚುನಾವಣೆಗಳ ಮೂಲಕ ಆರಿಸ್ಕೋತೀವಿ. ಹಾಗೇನೆ ಈ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಷ್ಟ್ರದ ಮುಖ್ಯಸ್ಥರು ಅಂತ ರಾಷ್ಟ್ರಪತಿಗಳಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂತಹ ಒಂದು ಚುನಾವಣಾ ವಿಧಾನದ ಮೂಲಕ 5 ವರ್ಷಗಳ ಅವಧಿಗೆ ರಾಷ್ಟ್ರಾಧ್ಯಕ್ಷರನ್ನ ಕೂಡ ನಾವೇನ್ ಮಾಡ್ತೀವಿ, ಆಯ್ಕೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿದ್ದೀವಿ. ಸೊ ಹಾಗಾಗಿ ಭಾರತ ಒಂದು ದೊಡ್ಡ ಪ್ರಜಾಸತ್ತಾತ್ಮಕ ದೇಶ. ಭಾರತ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಕರಿತೀವಿ. ಸೊ ಇಲ್ಲಿ ಎಲ್ಲ ಜನರಿಂದಲೇ ಆಯ್ಕೆ ಆಗುವಂಥದ್ದು. ಜನರಿಗೋಸ್ಕರ, ಜನರಿಗಾಗಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ, ಜನರು ಜನರಿಗಾಗಿ, ಜನರಿಗೋಸ್ಕರ ಅಂತ ಏನಿದೆ. ಸೊ ಹಾಗಾಗಿ ಆ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಸಂವಿಧಾನದ ಮೂಲಕ ನಾವು ಪಡ್ಕೊಂಡಿದ್ದೀವಿ. ಒಂದು ಪಾರದರ್ಶಕವಾದಂತಹ ಒಂದು ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸಿ ಈ ಒಂದು ಏನಪ್ಪಾ ಅಂದ್ರೆ ಚುನಾವಣೆಯನ್ನು ನಡೆಸಿ ದೇಶವನ್ನ ಆಳುವಂತಹ ನಾಯಕನನ್ನ ಹಾಗೂ ನಿಗದಿತ ಅವಧಿಗೆ ರಾಷ್ಟ್ರದ ಮುಖ್ಯಸ್ಥರನ್ನ ಚುನಾವಣೆಯ ಮೂಲಕ ಆರಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಹೊಂದಿರುವಂತಹ ಒಂದು ರಾಷ್ಟ್ರ ನಮ್ಮ ದೇಶ. ಇದು ಸಂವಿಧಾನ ಬದ್ಧವಾಗಿ, ಸಂವಿಧಾನ ಪ್ರಕಾರವಾಗಿ ನಡೆಯುವಂಥದ್ದು. ಸೊ ಹಾಗಾಗಿ ಭಾರತವನ್ನ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಕರಿತೀವಿ. ಸೊ ಈ ಎಲ್ಲ ಅಂಶಗಳನ್ನ ಮಕ್ಕಳೇ ನಾವು ಈ ಪ್ರಸ್ತಾವನೆಯಲ್ಲಿ ನೋಡ್ತೀವಿ. ಪ್ರಸ್ತಾವನೆಯಲ್ಲಿ ಅಡಕವಾಗಿರುವಂತಹ ಪ್ರಮುಖ ಅಂಶಗಳು ಯಾವ್ಯಾವುದು ಅಂದ್ರೆ, ಭಾರತ ಪ್ರಜೆಗಳಾದ ನಾವು ಅಂದ್ರೆ ನಾವೆಲ್ಲ ಭಾರತೀಯರು ಅಂತ ಅರ್ಥ. ನಾವೆಲ್ಲ ಭಾರತೀಯರು. ಇಲ್ಲಿ ನಾವೆಲ್ಲ ಭಾರತೀಯರು ಅಂದ್ರೆ ಹಲವಾರು ಪ್ರಾಂತ್ಯಗಳು, ಲಿಂಗ ಅಂದ್ರೆ ಹಲವಾರು ಪ್ರಾಂತ್ಯಗಳಿದ್ದಾವೆ ಭಾರತ ದೇಶದಲ್ಲಿ. ಬೇರೆ ಬೇರೆ ಭಿನ್ನ ಏನಿದೆ ಭಾಷೆಗಳಿದೆ, ಭಿನ್ನ ಜಾತಿ ಇದೆ. ಹಾಗಾಗಿ ಭಾರತೀಯರಲ್ಲಿ ಒಡಕು ಬರಬಾರದು, ಭಾರತೀಯರಲ್ಲಿ ಐಕ್ಯತೆಯನ್ನ ತರಬೇಕು. ಭಾರತ ಒಂದು ರಾಷ್ಟ್ರ ಅನ್ನುವಂತಹ
ಮನವರಿಕೆ ಮಾಡಿಕೊಳ್ಳುವಂಥದ್ದೇ ಇದು. ಭಾರತದ ಪ್ರಜೆಗಳಾದ ನಾವು ಅಂದರೆ ನಾವೆಲ್ಲರೂ ಭಾರತೀಯರು. ಯಾವುದೇ ಜನಾಂಗ, ಯಾವುದೇ ಜಾತಿ, ಯಾವುದೇ ಭಾಷೆ, ಯಾವುದೇ ಪ್ರಾಂತ ಇದ್ರೂ ಕೂಡ ನಾವೆಲ್ಲರೂ ಭಾರತೀಯರು ಅನ್ನುವಂಥದ್ದನ್ನ ಈ ಪ್ರಸ್ತಾವನೆಯಲ್ಲಿ ನಾವು ನೋಡ್ತೀವಿ. ಸೊ ಅದೇ ಭಾರತ ಪ್ರಜೆಗಳಾದ ನಾವು ಅಂತ. ಎರಡನೇದು ಸಾರ್ವಭೌಮ ರಾಷ್ಟ್ರ, ಪರಮಾಧಿಕಾರ ಹೊಂದಿರುವಂತಹ ರಾಷ್ಟ್ರ, ಸ್ವತಂತ್ರವಾದಂತಹ ರಾಷ್ಟ್ರ, ತನ್ನದೇ ಆದಂತಹ ವಿದೇಶಾಂಗ ನೀತಿ, ತನ್ನದೇ ಆದಂತಹ ಅಲಿಪ್ತ ನೀತಿ, ತನ್ನದೇ ಆದಂತಹ ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇರುವಂತಹ ರಾಷ್ಟ್ರ ಅಂತ. ಸಮಾಜವಾದ ಅಂದ್ರೆ ಅದೇ ನಾನು ಹೇಳಿದೆ, ಸುಖಿ ರಾಜ್ಯ ಕಲ್ಪನೆಯನ್ನ ಹೊಂದಿರುವಂತದ್ದು ಸುಖಿ ರಾಜ್ಯ ಕಲ್ಪನೆ. ಸೊ ಇದನ್ನ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಇದನ್ನ ಈ ಸಮಾಜವಾದ ಅನ್ನುವಂತಹ ಒಂದು ಪದವನ್ನ ಅಂಗೀಕರಿಸಿದ್ರು. ಸೊ ಸಮಾಜವಾದ ಅಂದ್ರೆ ಸಮಾಜವನ್ನ ಸರಿಸಮಾನವಾಗಿ ಕಾಣೋದು ಅಂತ ನಾನು ಆಗ್ಲೇ ಹೇಳಿದೆ. ಸೊ ಹಾಗಾಗಿ ಈ ಸಮಾಜವಾದ ಅನ್ನುವಂತಹ ಒಂದು ಸುಖಿ ರಾಜ್ಯದ ಒಂದು ಕಲ್ಪನೆ ನಾವಿಲ್ಲಿ ನೋಡ್ತೀವಿ. ಹಾಗೆ ನೆಕ್ಸ್ಟ್ ಜಾತ್ಯತೀತ ರಾಷ್ಟ್ರ, ಮತ ನಿರಪೇಕ್ಷ ರಾಷ್ಟ್ರ. ಅದು ಕೂಡ 1972ರಲ್ಲಿ ಆದಂತಹ ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಈ ಜಾತ್ಯತೀತ ಪದವನ್ನ ಕೂಡ ಸೇರಿಸಿದೆ. ಅದರ ಪ್ರಕಾರ ಭಾರತ ಯಾವುದೇ ಒಂದು ರಾಷ್ಟ್ರೀಯ ಧರ್ಮವನ್ನ ಹೊಂದಿಲ್ಲ, ಸರ್ವಧರ್ಮವನ್ನ ಸಮಾನವಾಗಿ ಕಾಣುವಂತಹ ಒಂದು ರಾಷ್ಟ್ರ ಅನ್ನುವಂಥದ್ದನ್ನ ನಾವು ಇದರಲ್ಲಿ ನೋಡ್ತೀವಿ. ಪ್ರಸ್ತಾವನೆಯಲ್ಲೇ ಈ ಎಲ್ಲ ಅಂಶಗಳನ್ನು ನಾವು ನೋಡ್ತೀವಿ. ಹಾಗೂ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದ್ರೆ ಒಂದು ನಾನು ಆಗ್ಲೇ ಹೇಳಿದೆ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹೊಂದಿರುವಂತಹ, ಒಂದು ಮಾದರಿ ಚುನಾವಣಾ ವ್ಯವಸ್ಥೆಯನ್ನ ಹೊಂದಿರುವಂತಹ, ಒಂದು ರಾಷ್ಟ್ರಾಧ್ಯಕ್ಷರನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಹೊಂದಿರುವಂತಹ ಒಂದು ರಾಷ್ಟ್ರ ಈ ಒಂದು ಭಾರತ ದೇಶ. ಹಾಗಾಗಿ ಈ ಸಂವಿಧಾನದ ಪೀಠಿಕೆಯಲ್ಲಿ ಹಲವಾರು ಅಂಶಗಳನ್ನ ನಾವು ನೋಡ್ತೀವಿ. ಅರ್ಥ ಆಗಿದೆಯಾ ಮಕ್ಕಳೇ? ಅರ್ಥ ಆಗಿದೆಯಾ? ಕಂಪ್ಲೀಟ್ ಅರ್ಥ ಆಗಿದೆಯಾ? ಅರ್ಥ ಆಗಲಿಲ್ಲ ಅಂದ್ರೆ ಕೇಳಿ. ಅರ್ಥ ಆಯ್ತೇನೋ? ಅರ್ಥ ಆಯ್ತಾ? ವೀರೇಶ್ ಅರ್ಥ ಆಯ್ತಾ? ಕುಸುಮ ಅರ್ಥ ಆಯ್ತೇನಮ್ಮ? ಓಕೆ, ರೈಟ್. ಹಾಗಾದ್ರೆ ಈಗ ನಾನು ಇವತ್ತಿನ ತರಗತಿಯನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ತರಗತಿಯಲ್ಲಿ ಸಂವಿಧಾನದ ಲಕ್ಷಣಗಳು ಅಂತ ಬರುತ್ತೆ. ಅದು ಬಹಳ ದೀರ್ಘವಾಗಿದೆ. ಸೊ ಹಾಗಾಗಿ ಅದನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಂತ ಅನಿಸ್ತು ನನಗೆ. ಸೊ ಹಾಗಾಗಿ ಈ ಸಂವಿಧಾನದ ಲಕ್ಷಣಗಳು, ಭಾರತ ದೇಶಕ್ಕೆ ಅಥವಾ ಸಂವಿಧಾನಾತ್ಮಕವಾಗಿ ಭಾರತದ ಪ್ರಜೆಗಳಿಗೆ ಸಿಕ್ಕಿರುವಂತಹ ಮೂಲಭೂತ ಹಕ್ಕುಗಳು ಅಂತ ಏನಿದೆ, ಹಾಗೆ ಪ್ರಜೆಗಳು ಅನುಸರಿಸುವಂತಹ ಮೂಲಭೂತ ಕರ್ತವ್ಯಗಳು ಏನಿದೆ, ಅದು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈಗ ಒಂದು ಗೃಹಪಾಠವನ್ನು ನೀಡ್ತೀನಿ ಮಕ್ಕಳೇ, ಬರ್ಕೊಳ್ಳಿ. ಒಂದು, ಸಂವಿಧಾನ ಪ್ರಸ್ತಾವನೆಯು ಏನನ್ನು ಒಳಗೊಂಡಿದೆ? ಸಂವಿಧಾನ ಪ್ರಸ್ತಾವನೆಯು ಏನನ್ನು ಒಳಗೊಂಡಿದೆ? ಏನನ್ನು ಒಳಗೊಂಡಿದೆ ಅನ್ನುವುದು ಪ್ರಶ್ನೆ. ಎರಡನೇ ಪ್ರಶ್ನೆ, ಮತ ನಿರಪೇಕ್ಷತೆ ಎಂದರೇನು? ಮತ ನಿರಪೇಕ್ಷತೆ ಎಂದರೇನು? ಮತ ನಿರಪೇಕ್ಷತೆ ಎಂದರೇನು? ಮೂರನೇದು, ಜಾತ್ಯತೀತ ರಾಷ್ಟ್ರ ಎಂದರೇನು? ಸರಿ ಮಕ್ಕಳೇ, ಈ ಪ್ರಶ್ನೆಗಳಿಗೆ ಉತ್ತರ ಬರ್ಕೊಂಡ್ಬರ್ತೀರಲ್ಲ? ವೆರಿ ಗುಡ್. ನಾಳೆ ಇದರ ಮುಂದುವರಿದಂತಹ ಭಾಗವನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ.